ಏನು ಅಲ್ಲಿಂದ ಮುಂದೆ ಮೂನೇ ಆಗ್ತಾ ಇಲ್ಲ ಅಂತೆ. ನೀಮ್ ಕರೋರಿ ಬಾಬಾ ಅಂತ ಯಾಕೆ ಬಂತಂದ್ರೆ ನನ್ನ ಬ್ಯಾಗು, ಇದು ಹೆಲ್ಮೆಟ್ ಹಿಂದ್ಗಡೆ ಕಾಣ್ತಾ ಇರೋದು, ಇದು ಬ್ರಿಡ್ಜ್. ಈ ಬ್ರಿಡ್ಜ್ ಮೇಲೆ ಇಟ್ಕೊಂಡು ಬಿಡೋ ಚಾನ್ಸಸ್ ಇದೆ. ಇಲ್ಲಿ ನೋಡಿ ಬಿದ್ದಿದೆ. ನಾನು ಇವಾಗ ಕಾಟ್ಗೋದಾಮ್ ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಟ್ಟಿದ್ದೀನಿ. ರಾತ್ರಿ 11:30 ಆಗಿದೆ. ನೋಡಿ, ಇದು ನನ್ನ ರೂಮು. ಇವತ್ತು ನೈಟ್ ಸ್ಟೇ ಆಗಲಿಕ್ಕೆ ಒಂದು ಫ್ಯಾನ್ ಇದೆ, ಒಂದು ಬೆಡ್ ಇದೆ, ಇದು ನನ್ನ ಬ್ಯಾಗು, ಇದು ಹೆಲ್ಮೆಟು, ಇಲ್ಲಿ ಡೋರ್ ಇದೆ, ಇಲ್ಲಿ ಬಾತ್ರೂಮ್ ಇದೆ, ಇದು ಮೀರ. ಏನಪ್ಪ ಈ ಹುಡುಗ ಇಲ್ಲಿ ಜಾಕೆಟ್ ಹಾಕ್ಕೊಂಡು ಏನು ಮಾಡ್ತಾ ಇದ್ದಾನೆ ಜಾಸ್ತಿ, ಅದಕ್ಕೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ರೂಮ್ ಒಳಗಡೆನೂ ಜಾಕೆಟ್ ಹಾಕ್ಕೊಂಡೇ ಮಲಗ್ತಾ ಇದ್ದೀನಿ ಇವತ್ತು. ನಾಳೆ ಬೆಳಿಗ್ಗೆ 5 ಗಂಟೆಗೆ ಆ್ಯಕ್ಚುಲಿ ಹೇಳಬೇಕು, ನೋಡುವ ಎಷ್ಟು ಗಂಟೆ ಆಗುತ್ತಂತ. ಎದ್ದು ಸ್ನಾನ ಮಾಡಿ ಇಲ್ಲಿಂದ ಹೋಗಬೇಕು. ಇವಾಗ ನಾನು ಒಂದು ಬೈಕ್ ರೆಂಟಿಗೆ ತೊಗೊಂಡಿದ್ದೀನಿ. ಆ ಬೈಕಿಗೀಗ ಅರೌಂಡ್ 1000 ಹೇಳಿದ್ದ, 700 ಮಾಡಿದ್ದೀನಿ. 700 ಒನ್ ಡೇಗೆ. ನಾಳೆ ಸಂಜೆ ತಂದು ಕೊಡು ಅಂದಿದ್ದಾನೆ. ನೋಡುವ, ನಾನು ಅವನಿಗೆ ಹೇಳಿದ್ದೇನೆ ನಾಳೆ ಸಂಜೆ ಬರಲಿಕ್ಕೆ ಆಗಿಲ್ಲ ಅಂದರೆ ನಾಡ್ದು ಇದು ಮಾಡ್ಬೋದು ಅಂತ. ಬಟ್ ನಾಳೆ ನೋಡಿ, ನಾಡ್ದು ನೋಡ್ತೀನಿ ಏನಾಗುತ್ತೆ ಅಂತ. ನೋಡುವ. ರೂಮು ಇಲ್ಲಿ ಇವಾಗ ನಾನು ಬಿತ್ಕೊಳ್ತೀನಿ. ಬಾಯ್ ಬಾಯ್, ಟಾಟಾ, ಸಿ ಯು, ಗುಡ್ ನೈಟ್. Check the mic and make sure it sound right, boys. ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಟೈಮ್ ಆಗಿದೆ 5:23 ಆಗಿದೆ ಈಗ ಟೈಮು. ಇವಾಗೆಲ್ಲ ಸ್ನಾನ ಮಾಡಿ ಮುಖ ತೊಳೆದು ಫ್ರೆಶ್ ಅಪ್ ಆಗಿದ್ದೇನೆ. ಫುಲ್ಲು ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಹೋಗುವ. ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೆ. ಇವಾಗ ಹೋಗುವ. ಸಿಗ್ತೀನಿ ಬೈಕಲ್ಲಿ, ಸ್ಕೂಟಿ ಒಳಗೆ ಸಿಗ್ತೀನಿ ನಿಮಗೆ. ಬನ್ನಿ. ಸ್ಟೇಷನ್ ರೋಡ್ ಇದು, ಮೇಲ್ಗಡೆ ಬರೋದು. ಒಂದು 200 ಮೀಟ್ರ್ ಇದೆ. 200 ಮೀಟ್ರ್ ಮೇಲೆ ಬಂದವಾಗ ಇಲ್ಲಿ ನಿಮಗೆ ಒಂದು ಹೋಟೆಲ್ ಕಾಣಿಸುತ್ತೆ. ಇಲ್ಲಿ ನೋಡಿ, ಸಾಯಿ ಗೆಸ್ಟ್ ಹೌಸ್ ಅಂತ. ಸಾಯಿ ಗೆಸ್ಟ್ ಹೌಸ್ ಈಸ್ AS ಮೊಬೈಲ್ ಅಂತ. ಇಲ್ಲಿ ಮೇಲ್ಗಡೆ ಏನು ರೂಮ್ ಇದೆ ಅಲ್ಲ, ಆ ರೂಮಲ್ಲಿ ನಾನು ನಿನ್ನೆ ರಾತ್ರಿ ಸ್ಟೇ ಆಗಿದ್ದು. ಅಲ್ಲಿ 500 ರೂಪಾಯಿ ಚಾರ್ಜ್ ಮಾಡಿದ್ರು ಅವರು ರಾತ್ರಿ. ಮತ್ತು ಈ ಬೈಕು, ಒಂದು ಸ್ಕೂಟಿ ಕೊಟ್ಟಿದ್ದಾರೆ. ಇವಾಗ ನನಗೆ ಇಲ್ಲಿ ಒಂದು ಟೆಂಪಲ್ ಸಿಕ್ಕಿದೆ, ಮಾತಾ ಶೈತಲ್ಯ ದೇವಿ ಅಂತ ಟೆಂಪಲ್ ಹೆಸರು. ಅದಕ್ಕೆ ಗಾಡಿದಲ್ಲಿ ಬರುವಾಗ ಟೆಂಪಲ್ ಸಿಕ್ತಂತ ಇಲ್ಲಿ ನಿಂತ್ಕೊಂಡಿದ್ದೀನಿ ಈಗ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಏನು ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ, ಇದು ಅಲ್ಲಿ 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 ಮೇಲೆ ನಮಗೀಗ ಹೋಗ್ಬೇಕಾಗಿರೋದಲ್ಲಿ. ನೋಡಿ ವ್ಯೂ ಏನು ಚಂದವಾಗಿದೆ ಅಲ್ಲ, ವ್ಯೂ ಚಂದ ಚಂದ ಚಂದ. ನಾ ಯಾಕಪ್ಪ ಇಲ್ಲಿ ನಿಲ್ಸಿದ್ದೀನಂದರೆ, ನೀವು ರೋಡ್ ಮೇಲೆ ಹಿಂಗೆ ಬರ್ತಾ ಇರ್ತೀರ ಬೈಕ್ ತೊಗೊಂಡು ಅಲ್ಲಿಂದ ಇಲ್ಲಿ ಈ ಸೈಡು ಮೇಲೆ, ಆವಾಗ ಇಲ್ಲಿಂದ ಕಲ್ಲು ಬೀಳೋ ಚಾನ್ಸಸ್ ಇದೆ. ಇಲ್ಲಿ ಮೇಲ್ಗಡೆಯಿಂದ ಎಲ್ಲ ಕಲ್ಲು ಬೀಳೋ ಚಾನ್ಸಸ್ ಇದೆ. ಇಲ್ಲಿ ನೋಡಿ ಬಿದ್ದಿದೆ ನೋಡಿ, ಇದು ಎಲ್ಲ ತಲೆ ಮೇಲೆ ಬೀಳ್ತಾವೆ. ದೊಡ್ಡ ದೊಡ್ಡದು ಬೀಳ್ಬೋದು, ಚಿಕ್ಕದು ಬೀಳ್ಬೋದು, ಗೊತ್ತಾಯ್ತಾ? ಅವಾಗ ಸ್ವಲ್ಪ ನೋಡ್ಕೊಂಡು ಬರಬೇಕು ಇಲ್ಲಿ, ಓಕೆನಾ? ಇಲ್ಲಿ ಒಳಗಡೆ ಮೊಬೈಲ್ ಗೀಬೈಲ್ ಏನೂ ಅಲೌಡ್ ಇಲ್ಲ. ಮೊಬೈಲ್ ಕ್ಯಾಮೆರಾ ಬ್ಯಾಗ್ ಗೀಗ್ ಏನೂ ಅಲೌಡ್ ಇಲ್ಲ. ಅದಕ್ಕೆ ಇಲ್ಲಿ ಹಿಂದ್ಗಡೆ ಕಾಣ್ತಾ ಇರೋದು ಇದು ಬ್ರಿಡ್ಜ್. ಈ ಬ್ರಿಡ್ಜ್ ಮೇಲೆ ಇಟ್ಕೊಂಡು ನೀವು ಆ ದೇವಸ್ಥಾನದಿಂದ ಫೋಟೋ ಹೊಡಿಬೇಕು, ನಿಮ್ಮ ಫೋಟೋ ಹೊಡ್ಕೋಬೇಕು. ಕಾಣುವಂಥ ಇದು ಎಂಟ್ರೆನ್ಸ್. ಇದು व्हाट्सएप फेसबुक तो यूज करते हैं, और जब इसके ओनर मार्क जुकरबर्ग ने कहा था कि एप्पल के ओनर स्टीव जॉब्स ने उससे कहा था कि अगर जिंदगी में कभी तुम्हें लगे कि तुम हताश हो गए हो, निराश हो गए हो, कोई राह नहीं दिख रही है, तो तुम क्या करना, तुम भारत में जाना। नैनीताल जिले में एक कैंची आश्रम है नीम करोरी बाबा का, वहाँ पे जाना, वहाँ से तुमको नई ऊर्जा मिलेगी।
ಫೇಮಸ್ಸು ಅಂದರೆ ಇಲ್ಲಿ ಒಂದು ಕತೆ ಆಗಿದೆ. ನೀಮ್ ಕರೋರಿ ಬಾಬಾ ಅನ್ನೋ ಹೆಸರು ನೀಮ್ ಕರೋರಿ ಬಾಬಾ ಅಂತ ಯಾಕೆ ಬಂತಂದರೆ ಈ ಊರಿನ ಹೆಸರು ನೀಮ್ ಕರೋರಿ ಅಂತ ಈ ಊರಿ ಹೆಸರು. ಆಮೇಲೆ ಇಲ್ಲಿ ಒಂದ್ಸಲ ಟ್ರೈನಲ್ಲಿ ಬಾಬಾ ಕುಂತಿದ್ದ ಅಂತೆ. ಟ್ರೈನಲ್ಲಿ ಕುಂತಿರುವಾಗ ಟಿ ಟಿ ಅವನ ಕಡೆ ಟಿಕೆಟ್ ಇಲ್ಲ ಆಗಿತ್ತು ಬಾಬನ ಹತ್ರ. ಆ ಟಿಕೆಟ್ ತೆಗಿಲಿಲ್ಲ, ಅವನು ಕುಂತಿದ್ದ. ಟಿಕೆಟ್ ಕಲೆಕ್ಟರ್ ಬಂದು ಟಿಕೆಟ್ ಕೊಟ್ಟಿಲ್ಲ ಅಂತ ಅವನಿಗೆ ಅಲ್ಲೇ ಸ್ಟೇಷನ್ನಲ್ಲಿ ಇಳಿಸ್ದ ಅಂತೆ. ಆ ಸ್ಟೇಷನಲ್ಲಿ ಇಳಿಸ್ಕೊಡ್ಲೆ ಟ್ರೈನ್ ಅಲ್ಲಿಂದ ಮುಂದೆ ಮೂನೇ ಆಗ್ತಾ ಇಲ್ಲ ಅಂತೆ. ಟ್ರೈನೇ ಎಲ್ಲ ಹುಡುಕಿ ಆದಮೇಲೆ ಬಾಬಂದೇ ಚಮತ್ಕಾರ ಇರಬೇಕು ಅಂತ ಎಲ್ಲರೂ ಹೇಳಿದ್ಮೇಲೆ ನಾ ಆ ಸ್ಟೋರಿ ಇದೆ, ಅದು ಆಮೇಲೆ ಹೇಳ್ತೀನಿ. ನನಗೆ ಈಗ ಅದಕ್ಕೆ ಹೋಗ್ಬೇಕು. ಅದೇನು ರೂಟ್ ಕಾಣ್ತಾ ಇದೆಯಲ್ಲ ನಿಮಗೆ ನೋಡಿ, ಇಲ್ಲಿಂದ ಟರ್ನ್ ಹಿಂಗೆ ಹೋಗಿ ಹಿಂಗೆ ಟರ್ನ್ ಹೊಡೆದಿದೆ ಆ ರೂಟು. ಓಕೆ, ನಾವಿವಾಗ ಈ ಟರ್ನಿಂದ ಹಿಂಗೆ ಹೋಗಿ ಹಿಂಗೆ ಮೇಲೆ ಸುತ್ತಾಡಿ ಅಲ್ಲಿ ಹೋಗಿ ಮುಟ್ಟಬೇಕು. ಎಲ್ಲಿ ಹೇಳಿ? ಅಲ್ಲಿ ಆ ತುದಿ ಹತ್ರ ಅಲ್ಲಿದೆ. ಆ ತುದಿ ಹತ್ರ ಹೋಗಬೇಕು. ಅಲ್ಲಿ ಇರೋದು ಟೆಂಪಲ್ ಬಾಬಾ ನೀಮ್ ಕರೋರಿ ಟೆಂಪಲ್ ಅಂತ. ಅದು ಅಲ್ಲಿ ಹೋಗಿ ಎಲ್ಲ ಕೈಯೆಲ್ಲ ಮುಗಿದು ರಿಟರ್ನ್ ಬರ್ತಾ ಇದ್ದೀನಿ. ಹೋಗುವಾಗ ಅನ್ನಿಸ್ತು ಈಗ ಟೈಮ್ ಇದೆ ಅಲ್ಲ ನನ್ನ ಕಡೆ, ಸಂಜೆ ತನಕ ಟೈಮ್ ಇದೆ, ಆಮೇಲೆ ನಾಳೆ ಒಂದಿನ ಟೈಮ್ ಇದೆ. ಅದಕ್ಕೆ ಏನು ಮಾಡುವ ಅಂತ ಹೇಳಿದರೆ, ಈಗ ವಾಟರ್ ಫಾಲ್ಸ್ ಒಬ್ಬ ಸಜೆಸ್ಟ್ ಮಾಡ್ದೆ. ಅಲ್ಲಿ ನಾನು ಅಂದ್ಕೊಂಡೆ ಅಲ್ಲಿ ನೀರು ಇರಲ್ಲ ಅಂತ. ಅವ್ನು ನೋಡಿದ್ರೆ ನೀರು ಇರುತ್ತೆ ಅಂತ ಹೇಳ್ತಾ ಇದ್ದೆ. ನಿನ್ನೆ ಮೊನ್ನೆ ಹೋಗಿ ಬಂದಿದ್ದೀವಿ ನಾವು ಅಂದ. ಅದಕ್ಕೆ ನೋಡ್ತಾ ಇದ್ದೆ, ಈಗ ಹೋಗ್ತಾ ಇದ್ದೀನಿ ವಾಟರ್ ಫಾಲ್ ಹತ್ರ. ನೋಡಿ, ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಈ ಥರ ಒಂದು 300 ರೂಪಾಯಿ ಬಿತ್ತು ನನಗೆ ಈ ಬ್ಯಾಗಿಗೆ. ಈ ಥರ ಇರುತ್ತೆ ಬ್ಯಾಗು. ಆಮೇಲೆ ಗಾಡಿ ಇಲ್ಲಿಟ್ಟಿದ್ದೀನಿ. ಇಲ್ಲಿದೆ ಗಾಡಿ. ಚಾವಿ ತಗೊಳ್ಳುವಲ್ಲ, ಯಾರಾದರೂ ತಗೊಂಡೋದ್ರೆ ಮತ್ತೆ ಬೇಜಾರು. ಇಲ್ಲಿ ನೋಡಿ, ಇದು ನಾನೀಗ ದರ್ಶನ ಎಲ್ಲ ಮುಗೀತು. ನಂದೀಗ ದರ್ಶನ ಎಲ್ಲ ಮುಗೀತು. ಈಗ ನಾನು ಒಂದು ವಾಟರ್ ಫಾಲ್ ನೋಡಿದ್ದೆ. ಅದು ಯಾವುದೋ ಡೊಂಕಿ ವಾಟರ್ ಫಾಲ್ ಅಂತೆ. ಅಲ್ಲಿ ನೋಡ್ತಾ ಎಲ್ಲಿದೆ ಅಂತ ಅಲ್ಲೇ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 24 ಕಿಲೋಮೀಟ್ರ್ ಆಗುತ್ತಂತೆ ಆ ಡೊಂಕಿ ವಾಟರ್ ಫಾಲು. ಮಧ್ಯದಲ್ಲಿ ನನಗೆ ಈ ವ್ಯೂ ಸಿಕ್ತು. ಆ ವ್ಯೂ ನೋಡಿ ನಾವು ಯಾವ ರೀತಿ ಇದೆ ಅಂದರೆ ಫುಲ್ ಬೆಂಕಿ ನೋಡಿ. ಅಲ್ಲೇನು ಕಾಣ್ತಾ ಇದೆಯಲ್ಲ ನಿಮಗೆ, ಅಲ್ಲೇ ಫಾಗು. ನನ್ನ ಬಾಯಿಂದನೂ ಬರ್ತಾ ಇದೆ ಫಾಗು, ಅಷ್ಟು ಗೊತ್ತಾಗ್ತಿಲ್ಲ. कर्नाटक बेंगलुरु. अच्छा और क्या क्या जगह है इधर? नैनीताल यहाँ पे सर आपको पड़ेगा नैनीताल। अगर आप जाएंगे पहले तलीताल पड़ेगा। हाँ। लेक एक ही है, मतलब दोनों का नाम है तलीताल और मल्लीताल। अभी आप फर्स्ट में जाएंगे तो तलीताल पहुँचेंगे। ओके। फिर उसके बाद मल्लीताल जाएंगे। हाँ। उसके बाद फिर आप जो है हिमालय दर्शन भी जा सकते हैं। हाँ। लेकिन अगर फॉग होगा तो कोहरा लगा होगा तो आप देख नहीं पाएंगे। ओके। और उसके बाद आप वहाँ से वापस आकर के 12 पत्थर होते हुए हिमालयन बॉटनिकल गार्डन जा सकते हैं। हाँ। उसके बाद वहाँ से नीचे करीबन आधा किलोमीटर नीचे जाके आपको वो वुडलैंड वाटरफॉल मिलेगा। वुडलैंड? हाँ, वुडलैंड वाटरफॉल करके। पानी रहेगा अभी? हाँ, पानी ही रहता है वहाँ पर।